ಟ್ರಸ್ಟ್ ಮೀ, ಇದು ಜಸ್ಟ್ ಒಂದು ಸಿಂಗಲ್ ಸ್ಟೆಪ್ ಅಷ್ಟೇ. ವಾಟ್ ಈಸ್ ಮೈ ಗೋಲ್? ನಾನು ಇದೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಮಾರ್ಕ್ ಮೈ ವರ್ಡ್ಸ್, ಐ ವಾಂಟ್ ಟು ಲಿವ್. ಐ ವಿಲ್ ಬಿ ದ ಗ್ರೇಟೆಸ್ಟ್. Who is going to stop me in the world? ಹಾಯ್, ಎಲ್ಲಿಗೂ ನಮಸ್ತೆ. ನಾನು ಶಶಾಂಕ್. ಇದು ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ನಾನು ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು. ನನ್ನಲ್ಲಿ ಏನು ಸ್ವಲ್ಪ ಸ್ಕಿಲ್ಸ್ ಇದೆ ಅದನ್ನು ನಾನು ಕೂಡ ಶೇರ್ ಮಾಡ್ಕೋಬೇಕು. ಸೊ ನಂದು ಅಂತ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ಕೋಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ. ವಿಡಿಯೋನ ಕೊನೆ ತನಕ ನೋಡಿ ಕೆಲವು ವಿಷಯಗಳನ್ನ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ ದಿಸ್ ಚಾನೆಲ್ ಐ ವಿಲ್ ಬಿ ಮೀ. ಅಂದರೆ ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ನಾನು ಮಾತಾಡ್ತೀನಿ. ಅಂದರೆ ನನ್ನನ್ನು ನಾನು ಮಿರರಲ್ಲಿ ನೋಡ್ಕೊಂಡಾಗ ಯಾವ ರೀತಿ ಮಾತಾಡ್ತೀನಿ, ಸೊ ಇಲ್ಲೂ ಕೂಡ ಅದೇ ರೀತಿ ಮಾತಾಡ್ತೀನಿ. ಏನಕ್ಕೆ ಅಂತ ಅಂದರೆ, ಐ ವಿಲ್ ಬಿ ಹಾನೆಸ್ಟ್, ಐ ವಿಲ್ ಬಿ ಸ್ಟ್ರೈಟ್. ಆಲ್ಮೋಸ್ಟ್ 90% ಎಲ್ಲ ಈ ವಿಡಿಯೋ ನೋಡೋರು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೇ ಆಗಿರ್ತೀರ. ನಿಮಗೆಲ್ಲ ಗೊತ್ತಿರುತ್ತೆ ನಾನು ಯಾರು, ಏನು ಮಾಡ್ತಿದ್ದೀನಿ ಅಂತ. ಸ್ಟಿಲ್ ಅಕಸ್ಮಾತ್ ಕೆಲವರು ಹೊಸಬ್ರು ನೋಡಿದ್ರೆ ಅವರಿಗೋಸ್ಕರ ನಾನೊಂದು ಇಂಟ್ರೊಡಕ್ಷನ್ ಮಾಡ್ಕೋತೀನಿ. ಡ್ರಾಯಿಂಗ್, ಇಟ್ಸ್ ಮೈ ಪ್ಯಾಷನ್ ಸಿನ್ಸ್ ಮೈ ಚೈಲ್ಡ್ಹುಡ್. ನಾನು ಆಲ್ಮೋಸ್ಟ್ 5th 6th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ನನಗೆ ಡ್ರಾಯಿಂಗ್ ಅಂದರೆ ಇಷ್ಟ ಆಯಿತು. 10th 12th ತನಕನೂ ಕೂಡ ಜಸ್ಟ್ ಅದನ್ನು ಒಂದು ಹಾಬಿಯಾಗಿ ಇಟ್ಕೊಂಡಿದ್ದೆ. ನಾನು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೋಗ್ತಿಲ್ಲ. ಏನೋ ಮೂಡ್ ಬಂದಾಗ ಡ್ರಾಯಿಂಗ್ ಮಾಡ್ತಿದ್ದೆ. ಆ್ಯಂಡ್ ಅದರಲ್ಲೇ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತಿದ್ದೆ ಚೆನ್ನಾಗಿ ಬಿಡಿಸೋಕೆ ಅಷ್ಟೇ. ಬಟ್ ಯಾವಾಗ ಲಾಕ್ಡೌನ್ ಆಯಿತು ಆವಾಗ ನನಗೆ ತುಂಬ ಟೈಮ್ ಸಿಕ್ತು. ಕಾಲೇಜ್ ಹೋಗ್ಬೇಕಂತಿರಲಿಲ್ಲ. PU ಟೈಮಲ್ಲಿ ನಾನು ಸ್ಕಿಲ್ಸ್ನ ಇಂಪ್ರೂವ್ ಮಾಡಿಕೊಂಡೆ ಆ ಟೈಮಲ್ಲಿ. ಅದಾದಮೇಲಿಂದ ನನ್ನ ಫ್ರೆಂಡ್ ಒಬ್ಬರು ಲಾಕ್ಡೌನ್ ಟೈಮಲ್ಲೇ ನನ್ನ 10th ಕ್ಲಾಸ್ಮೇಟ್ ಲಿಖಿತಾ ಅಂತ, ಅವ್ರ ಅಕ್ಕನ ಪಾಪುದು ಡ್ರಾಯಿಂಗ್ ಮಾಡಿಕೊಡೋ, ಸೊ ನೀನೇನಕ್ಕೆ ಈ ಥರ ಫ್ರೀಯಾಗಿ ಮಾಡಿಕೊಡ್ತೀಯ ಎಲ್ಲರಿಗೂ, ದುಡ್ಡಿಗೆ ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ಅವಳೇ ಡ್ರಾಯಿಂಗ್ ಮಾಡಿಸ್ಕೊಂಡು ಅವಳೇ ನನಗೆ ಮೊದಲು ಒಂದು ಕಮಿಷನ್ ವರ್ಕ್ ಅಂತ ಅವಕಾಶ ಕೊಟ್ಟಿದ್ದು. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಹರ್. ನೆಕ್ಸ್ಟ್ ಅದಾದಮೇಲಿಂದ ಆರ್ಡರ್ಸ್ ಬರೋಕ್ಕೆ ಶುರುವಾಯಿತು ನನಗೆ. ಸೊ ಯಾವಾಗ ಆರ್ಡರ್ಸ್ ಬರೋಕ್ಕೆ ಶುರುವಾಯಿತು, ಫ್ಯಾಮಿಲಿ ಸಪೋರ್ಟು ಕೂಡ ಸ್ವಲ್ಪ ಸಿಕ್ತು. ಸೊ ಅವ್ರಿಗೂ ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರುವಾಯಿತು. ಹಾಗೆ ನಾನು ಡಿಗ್ರಿಗೆ ಹಾಸನಿಗೆ ಜಾಯ್ನ್ ಆದೆ, ಹಾಸನ್ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ. ಅಲ್ಲಿ ನನಗೆ ಅವಕಾಶಗಳು ಜಾಸ್ತಿ ಸಿಕ್ತು. ಸ್ವಲ್ಪ ಸ್ಟೇಜ್ ಫಿಯರ್ ಕಮ್ಮಿ ಆಯಿತು ನನಗೆ ಸ್ವಲ್ಪ ಕಾನ್ಫಿಡೆನ್ಸು ಜಾಸ್ತಿ ಆಯಿತು. ಆ್ಯಂಡ್ ಡಿಗ್ರಿಲಿ ನನ್ನ ಪೆನ್ಸಿಲ್ ಡ್ರಾಯಿಂಗ್ ಸ್ಕಿಲ್ಸ್ ಜೊತೆಗೆ ನನಗೆ ಇನ್ನು ಕೆಲವು ಸ್ಕಿಲ್ಸು ಸಿಕ್ತು. ಅಂದರೆ ಒಂದು ಬ್ಲಡ್ ಆರ್ಟ್ ಆಗಿರ್ಬೋದು, ಇನ್ನೊಂದು ಥ್ರೆಡ್ ಆರ್ಟ್ ಮಾಡ್ತೀನಿ. ಡಿಗ್ರಿ ಇನ್ನೇನು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿತ್ತು, ಆಲ್ಮೋಸ್ಟ್ ಫೈನಲ್ ಇಯರ್. ಆವಾಗ ನನಗೆ ಯೋಚನೆ ಸ್ಟಾರ್ಟ್ ಆಯಿತು, ಓಕೆ ನೆಕ್ಸ್ಟ್ ಏನು. ಆ್ಯಂಡ್ ಅಲ್ಲಿ ತನಕ ನನಗೇನು ಗೊತ್ತಿರಲಿಲ್ಲ. ಜಸ್ಟ್ ಯಾರೋ ಕೆಲವರು ಆರ್ಡರ್ಸ್ ಕೊಡ್ತಿದ್ರು, ನಾನು ಮಾಡಿಕೊಡ್ತಿದ್ದೆ, ಜಸ್ಟ್ ಅಷ್ಟೇ ಆಗಿತ್ತು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ನಿಜವಾಗ್ಲೂ ಆರ್ಟಿಸ್ಟ್ ಆಗಬೇಕು ಅಂತ. ಬಟ್ ಯಾರೇ ಕೇಳೋರು ನಾನು ಆರ್ಟಿಸ್ಟ್ ಆಗಬೇಕಂತ ಹೇಳ್ತಿದ್ದೆ. ಬಟ್ ನನ್ನ ಮನಸ್ಫೂರ್ತಿಯಾಗಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು ಆರ್ಟಿಸ್ಟಾಗೆ ನನ್ನ ಜೀವನ ಸಾಗಿಸ್ತೀನಿ ಅಂತ. ಡಿಗ್ರಿಲಿ ನಾನು ಅದು ಹೇಳಿದ್ನಲ್ಲ ಯೋಚನೆ ಸ್ಟಾರ್ಟ್ ಆಯ್ತು ಅಂತ. ಸೊ ಅವಾಗ ಅನ್ನಿಸ್ತು, ಓಕೆ ನೆಕ್ಸ್ಟ್ ಏನು. ನಾನು ಎಲ್ಲರ ಥರ ಕೆಲ್ಸಕ್ಕೆ ಹೋಗಲ್ಲ, ಬಟ್ ಅಟ್ ಎನಿ ಕಾಸ್ಟ್ ನನ್ನ ಡ್ರಾಯಿಂಗ್ ಬಿಟ್ಟಂತೂ ಬದುಕೋಕ್ಕಾಗ್ತಿರ್ಲಿಲ್ಲ ನನಗೆ, ಅದಂತೂ ಗೊತ್ತಿತ್ತು ನನಗೆ. ಸೊ ನಾನು ಆ ಥರ ಜೀವನ ಶುರು ಮಾಡಿದ್ರೆ ಇದು ನಾನು ಬಿಟ್ಬಿಡ್ತೀನ, ಈ ಥರ ಶುರುವಾಯ್ತು ನನಗೆ. ಆವಾಗ ನನಗೆ ಬಂದಿದ್ದೆ ಟ್ಯಾಟೂ. ಸೊ ಟ್ಯಾಟೂ ಏನಕ್ಕೆ ಚೂಸ್ ಮಾಡಿದೆ ಅಂತ ಅಂದರೆ, ಐ ನೋ ದ ಬೇಸಿಕ್ಸ್. ಸೊ ಡ್ರಾಯಿಂಗಲ್ಲಿ ನನಗೆ ತುಂಬ ಚೆನ್ನಾಗಿ ಗ್ರಿಪ್ ಇದೆ. ವಿತ್ ದಟ್ ಸ್ಕಿಲ್ ಐ ನೋ ಐ ಕ್ಯಾನ್ ರಿಯಲಿ ಬಿ ಗುಡ್ ಟ್ಯಾಟೂ ಆರ್ಟಿಸ್ಟ್. ಸೊ ಟ್ಯಾಟೂ ಅಂತ ಬಂದರೂ ಕೂಡ ಎಲ್ಲಿ ನಾನು ಹೋಗೋದು. ಸೊ ಆವಾಗ ನನಗೆ ಬಂದಿದ್ದೆ ಟ್ಯಾಟೂ ಇಂಪೆಕ್.
ಸೊ ಈಗ ಒನ್ ಇಯರ್ ಬ್ಯಾಕ್ ಆಯಿತು ನಾನು ಅಲ್ಲಿ ಜಾಯ್ನ್ ಆಗಿ. ಸೊ ಜೂನಲ್ಲಿ ಜಾಯ್ನ್ ಆಗಿದ್ದು ಟ್ರೈನಿಂಗಿಗೆ. ಅದಾದಮೇಲಿಂದ ಸ್ವಲ್ಪ ಪೀಸ್ ಸಿಕ್ತು ನನಗೆ. ಸೊ ಎಲ್ಲೋ ಓಕೆ ಐ ಮೀನ್ ಅ ರೈಟ್ ವೇ ಅಂತ ಅನ್ನಿಸ್ತು. ಅದರಲ್ಲೂ ಸ್ಪೆಷಲಿ ದ ಮಾಸ್ಟರ್ ದ ಮೆಂಟರ್ ಸುನಿಲ್ ಅಂತ. ಸೊ ಅಲ್ಲಿ ಶೋ ದ ಫೋಟೋ ಆಫ್ ಅವರ್ ಟೀಮ್. ಸೊ ಇದು ರೀಸೆಂಟ್ ಫೋಟೋ, ನನ್ನ ಹತ್ರ ಎಕ್ಸಾಕ್ಟ್ ಫೋಟೋ ಇಲ್ಲ. ಸೊ ಹೀಸ್ ಸುನಿಲ್, ಇದು ಅವರ ಮಿಸಸ್, ಆ್ಯಂಡ್ ಹೀಸ್ ಕಿರಣ್, ಹೀಸ್ ಅರುಣ್, ರವಿ, ಆ್ಯಂಡ್ ಇವರಿಬ್ಬರು ಮ್ಯಾನೇಜ್ಮೆಂಟ್. ಇನ್ನೊಬ್ರು ಇದ್ದಾರೆ, ಅವರು ಆರ್ಟಿಸ್ಟ್ ಸಹನಾ ಅಂತ. ಫೋಟೋದಲ್ಲಿಲ್ಲ, ಕಾರಣ ಅವ್ರಿಗೆ ಸ್ವಲ್ಪ ಪರ್ಸ್ನಲ್ ಏನೋ ಇಶ್ಯೂ ಇತ್ತು ಅಂತ. ಸೊ ಎಲ್ಲರೂ ಕೂಡ ಸ್ಕಿಲ್ ಇದೆ ಇಲ್ಲಿ. ಐ ಲವ್ ಮೈ ಟೀಮ್. ಸೊ ದಿಸ್ ಇಸ್ ಅ ಟೀಮ್. ಆ್ಯಂಡ್ ಸೊ ನೆಕ್ಸ್ಟ್ ನಾನು ಮೊದಲನೇ ಟ್ಯಾಟೂ ಮಾಡಿದ್ದು, ಸೊ ಐ ಥಿಂಕ್ ದಿಸ್ ಒನ್, ಡೆಫಿನೆಟ್ಲಿ ದಿಸ್ ಒನ್, ಸೆಪ್ಟೆಂಬರಲ್ಲಿ. ಸೊ ಮೋಹಿತ್ ಅಂತ, ಇದೇ ನನ್ನ ಫಸ್ಟ್ ಟ್ಯಾಟೂ. ಸೊ ಐ ಶೋ ಯು ಮೈ ಲೇಟೆಸ್ಟ್ ಟ್ಯಾಟೂ, ದಿಸ್ ಒನ್. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಅಂದರೆ ಇದು ನನಗೆ. ಸೊ ನೆಕ್ಸ್ಟ್ ಮ್ಯಾಟರ್ ಏನಂದರೆ, ನಾವ್ ಐ ಆಮ್ ಅವೈಲಬಲ್ ಅಟ್ ಹಾಸನ್ ಟು. ನಾನು ನಮ್ಮ ಮನೇಲೇ ಒಂದು ಸ್ಟುಡಿಯೋ ಸೆಟಪ್ನ ಮಾಡಿದ್ದೀನಿ ಈಗ. ಸೊ ಐ ಶೋ ದ ಸೆಟಪ್. ಸೊ ಹಾಗೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ, ಆ ವಿಡಿಯೋ ಕ್ಲಿಪ್ನೇ ಹಾಕ್ತೀನಿ, ಆಯಿತಾ? ಸೊ ಇವಾಗ ಸ್ವಲ್ಪ ಕತ್ಲೆ ಆದಂಗೆ ಆಗಿದೆ, ಮತ್ತು ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆದರೆ ಸರಿಯಾಗಲ್ಲ. ಸೊ ಅದನ್ನೇ ಹಾಕ್ತೀನಿ, ಓಕೆ? ಅಂದರೆ ಇಲ್ಲೇ ಮಾಡಿದ್ದು ಏನಕ್ಕೆ ಕಾರಣ ಅಂತಂದರೆ, ಇಲ್ಲಿ ಜನಗಳಿಗೂ ನನ್ನನ್ನು ಪರಿಚಯ ಆಗುತ್ತೆ ನನ್ನ ಪರಿಚಯ. ಐ ವಾಂಟ್ ಟು ಬಿಲ್ಡ್ ಮೈ ಕ್ಲೈಂಟ್ಸ್ ಹಿಯರ್ ಟು. ಸೊ ಹಾಗಾಗಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ನಾನು ಈಗಲೂ ಕೂಡ ಮೈಸೂರಲ್ಲೇ ಪ್ರಾಪರಾಗಿ ಮಾಡೋದು. ಇಲ್ಲಿ ಪಾರ್ಟ್ ಟೈಮ್, ಲೈಕ್ ಇಲ್ಲಿ ಅಪಾಯಿಂಟ್ಮೆಂಟ್ಸ್ ಇದ್ದರೆ ಬಂದು ವರ್ಕ್ ಮಾಡೋದು, ಈ ಥರ ಮಾಡ್ತೀನಿ. ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೂಡ. ಸೊ ಐ ವಾಂಟ್ ಟು ಸೈ some words. Listen carefully. Mark my words. I'll be the greatest artist in the world. In this world. That's what I want to be. And I will be. No matter what. At any cost. ಕೆಲವ್ರಿಗೆ ತಮಾಷೆ ಅನ್ನಿಸ್ಬೋದು, ಹುಚ್ಚುತನ ಅನ್ನಿಸ್ಬೋದು, ಏನು ಬೇಕಾದರೂ ಅನ್ನಿಸ್ಬೋದು. ಬಟ್ ಐ ಡೋಂಟ್ ಕೇರ್. ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಅವಾಗಲಿಂದನೂ ಅಷ್ಟೇ. ಈಗ ನಾನು ಟ್ಯಾಟೂ ಕಲಿಯೋಕ್ಕೆ ಹೋಗ್ತೀನಿ ಅಂದಾಗಲೂ ಕೆಲವರಿಂದ ರಿಪ್ಲೈ ಅದೇ ಥರ ಇತ್ತು. ಬಟ್ ಇವಾಗ ಐ ಆಮ್ ಎ ಟ್ಯಾಟೂ ಆರ್ಟಿಸ್ಟ್ ನೌ. ಜಸ್ಟ್ ಇನ್ 1 year ಐ ಕ್ಯಾನ್ ಡೂ ರಿಯಲಿ ಗುಡ್ ಟ್ಯಾಟೂಸ್. ನಾನು ಇದೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಐ ಜಸ್ಟ್ ಡೋಂಟ್ ವಾಂಟ್ ಟು ಮೇಕ್ ಮನಿ. ಐ ವಾಂಟ್ ಟು live with my passion. I believe in myself. So why not? ನನ್ನ ಹತ್ರ ಫ್ಯಾಮಿಲಿ ಸಪೋರ್ಟ್ ಇದೆ, ಫ್ರೆಂಡ್ ಸಪೋರ್ಟ್ ಇದೆ, ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಹಾರ್ಡ್ ವರ್ಕ್. Who is going to stop me? No one. One more thing. You can trust me. I'll be honest. I'll be honest in every step. Thank you so much for watching. See you in next video. Bye.